ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೂರನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಇದರಲ್ಲಿ ನಮ್ಮ ಗಿಲ್ಲಿ ಕೆಂಪೇಗೌಡ ಸ್ಟೈಲ್ ಮೀಸೆ ಮಾಡ್ಕೊತಿದ್ದಾನೆ. ಇದು ಕಾವ್ಯಗೋಸ್ಕರ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಅಲ್ಲಿ ನಮ್ಮ ರಿಷಾ ಗೌಡ ಬಂದಾದ್ಮೇಲೆ ಫುಲ್ ಕಾವ್ಯ ಅವ್ರ ಸುತ್ತಾನೇ ಸುತ್ತಾ ಇದ್ದ. ಬಿಕಾಸ್ ಅದಾದಮೇಲೆ ನಮ್ಮ ಕಾವ್ಯ ಕಡೆಯಿಂದ ಮನೆಯವರೆಲ್ಲ ಸೇರಿಕೊಂಡು ಒಂದು ತಂಗಿ ಅನ್ನೋ ರೀತಿಯಲ್ಲಿ ಒಂದು ಪೇಪರ್ ಮೇಲೆ ಬರೆದು ರಾಖಿ ಅನ್ನೋ ರೀತಿಯಲ್ಲಿ ಕಳಿಸಿದ್ರು. ಅದಾದಮೇಲೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ ನಮ್ಮ ಗಿಲ್ಲಿ. ಅದಾದಮೇಲೆ ರಿಷಾ ಜೊತೆಗೆ ಜಾಸ್ತಿ ಸೇರಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ, ಕಾವ್ಯ ಉರಿಸ್ಬೇಕು ಅಂತ. ಅಲ್ಲಿ ಕಾವ್ಯ ಉರ್ಕೊಂಡು ಇವನ ಜೊತೆಗೆ ಮಾತಾಡೋದನ್ನ ಸ್ಟಾಪ್ ಮಾಡಿಬಿಟ್ರು. ಸೊ ಅವಾಗಿಂದ ಮಾತಾಡು ಕಾವು 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 ಅಂತ ಹಿಂದೆ ಹೋಗ್ತಾ ಇದ್ದ ಕಾವ್ಯ ಹಿಂದೆ. ಸೊ ಅವಾಗ ಕಾವ್ಯ ಹೇಳುವಂಥದ್ದು ಕ್ಲೀನಾಗಿ ಸೇವ್ ಮಾಡು, ಸೊ ಅವಾಗ ಮಾತಾಡ್ತೀನಿ ಅಂತ ಒಂದು ಹಾಕ್ತಾರೆ. ಕ್ಲೀನ್ ಎಲ್ಲ ಮಾಡೋಕ್ಕಾಗಲ್ಲ, ಒಂದು ಪಾಯಿಂಟು ಇಟ್ಕೊಂಡು ಸೇವ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಅವಾಗ ಮತ್ತೆ ಹೇಳುವಂಥದ್ದು ಕಾವ್ಯ ಇಲ್ಲ ಕೆಂಪೇಗೌಡ ಸ್ಟೈಲ್ ಮಾಡು ಅಂತ ಏನೋ ಹೇಳ್ತಾರೆ. ಸೊ ಅದಾದಮೇಲೆ ಇವಾಗ ಕೆಂಪೇಗೌಡ ಸ್ಟೈಲ್ ಮಾಡ್ತಿದ್ದಾನೆ, ಸುದೀಪ್ ಸರ್ ಥರ ಕಾಣಿಸ್ತೀನಿ ಅಂತ. ಬಟ್ ಅವ್ನು ನನಗೆ ಕಾಣಿಸ್ತಿರೋವಂಥದ್ದು ಅಲ್ಲಿ ವೀರಪ್ಪನ ರೀತಿಯಲ್ಲಿ ಕಾಣಿಸ್ತಾವನೆ. ಅಲ್ಲಿ ಚಂದ್ರನ ಮಾಡ್ತಿರೋಂಥ ಚಂದ್ರನ ಮೇಲೆ ಯಾವ ನಂಬಿಕೆ ಇಟ್ಬಿಟ್ಟು ಅವನಿಗೆ ಆ ಒಂದು ಮೀಸೆ ಸ್ಟೈಲ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾನೋ ಗೊತ್ತಿಲ್ಲ ಅವನು. ಅದರಲ್ಲಿ ಆ ಟ್ರಿಮ್ಮರಲ್ಲಿ ಚಾರ್ಜ್ ಬರಲ್ಲ, ಅರ್ಧಕ್ಕೆ ನಿಂತೋಯ್ತದು. ಅದಾದಮೇಲೆ ಅಲ್ಲಿಂದ ತಿರ್ಗಾ ಬೇರೆ ಟ್ರಿಮ್ಮರ್ ತೊಗೊಂಡು ಅಲ್ಲಿ ಶೇವ್ ಮಾಡಿ ಒಂದು ಲೆವೆಲ್ಗೆ ತಂದು ಇಟ್ಟವನು ಚಂದ್ರನ. ಇವಾಗ ಅದನ್ನ ನೋಡ್ಬಿಟ್ಟು ಕಾವ್ಯ ಮತ್ತು ರಾಶಿಕಾ, ಧ್ರುವಂತು, ಸೂರಜು ಎಲ್ಲ ಫುಲ್ ನಗಾಡ್ತಾ ಇದ್ರು. ಸೊ ಅವನಿಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ. ನನ್ನ ಸುದೀಪ್ ಅಣ್ಣನ ಥರ ಕಾಣ್ತಾ ಇದ್ದೀನಲ್ಲ, ಸುದೀಪ್ ಅಣ್ಣನ ಥರ ಕಾಣ್ತಾ ಇದ್ದೀನಲ್ಲ ಅಂತ ಕೇಳ್ತಾ ಇದ್ದ. ಸೊ ಒಟ್ಟಿನಲ್ಲಿ ಕಾವ್ಯಗೋಸ್ಕರ ತನ್ನ ಮೀಸೆ ಅಲ್ಲ, ಶೇವನ ಮಾಡ್ಕೊಂಡಿದ್ದಾನೆ. ಸೊ ಗಡ್ಡನ ಅಂತಲೇ ಹೇಳ್ಬೋದು. ಅದು ಕೆಂಪೇಗೌಡ ಸ್ಟೈಲಿಗೆ ತೊಗೊಂಡು ಬರಬೇಕು ಅಂತ. ಸೊ ವೀಕೆಂಡಲ್ಲಿ ಪಕ್ಕ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸುದೀಪ್ ಸರ್ ಕೇಳ್ತಾರೆ, ಏನು ಗಿಲ್ಲಿ ಮೀಸೆ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆಯಲ್ಲ ಅಂದಾಗ, ಸರ್ ನಿಮ್ಮದೇ ಸರ್ ಕೆಂಪೇಗೌಡ ಸ್ಟೈಲು ಅನ್ನೋ ರೀತಿಯಲ್ಲಿ ಯಾಕೆ ಬಂತು ಏನು ಬಂತು ಅಂತ ಪಕ್ಕ ಕೆದಕ್ತಾರೆ. ಮಾಜಿ ರಾಜಮಾತೆ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಏನೇನಾಗಿದೆ, ರಘು ಮತ್ತು ನಮ್ಮ ಇನ್ನೊಬ್ಬರು ರಿಷಾಗೌಡ ಅವರು ಅದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಪವರ್ ಕಾಯಿನ್ನ. ಸೊ ನೇರವಾಗಿ ನಾವು ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಮುಂದೆ ಹೋಗ್ತೀವಿ ಅಂತ, ಅಭ್ಯರ್ಥಿ ಆಗ್ತೀವಿ ಅಂತ. ಸೊ ಅದಕ್ಕೆ ಟೀಮ್ಗೆ ಮೋಸ ಮಾಡಿಬಿಟ್ರು, ಹಾಗೆ ಮಾಡಿಬಿಟ್ರು, ಹೀಗೆ ಮಾಡಿಬಿಟ್ರು ಅಂತ ಅಲ್ಲಿ ಗಾರ್ಡನಲ್ಲಿ ಕೂತ್ಕೊಂಡು ಪುಂಗ್ತಾಯಿದ್ರು. ಸೊ ಇವ್ರೇನು ದೊಡ್ಡ ಸಾಚೆ ಥರ ಮಾತಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ಎಪಿಸೋಡ್ ರಿವ್ಯೂವಲ್ಲಿ ನಾಳೆ ಮಾತಾಡ್ತೀನಿ. ಓಕೆ, ಬಾಯ್.